ನಮ್ಮ ಭಾವನೆಗಳಲ್ಲಿ ಈ ಸುಖದ ಭಾವನೆಗಳಿಗೆ ಆಳ ಕಮ್ಮಿ. ಪ್ಲೆಷರ್ನಲ್ಲಿ ಆಳ ಇರಲ್ಲ, ಪೇಯ್ನಲ್ಲಿ ಆಳ ಇರುತ್ತೆ, ನೋವಲ್ಲಿ ಆಳ ಇರುತ್ತೆ, ಕಷ್ಟದಲ್ಲಿ ಆಳ ಇರುತ್ತೆ. ಆದರೆ ನಮ್ಮ ಅಹಂಕಾರಕ್ಕೆ ಯಾವಾಗಲೂ ನಮಗೆ ಪೇಯ್ನ್ ಬೇಡ, ನೋವು, ಕಷ್ಟ, ಸಂಕಟ, ದುಃಖ ಯಾವುದೂ ಬೇಡ. ಅಕಸ್ಮಾತ್ ಸ್ವಲ್ಪ ನೋವಿದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ನೋವಿಂದ ದೂರ ಹೋಗ್ತೀವಿ, ನೋವನ್ನು ಅವಾಯ್ಡ್ ಮಾಡ್ತೀವಿ. ಸದಾ ಸುಖ ಬೇಕು ಅಂತ ಬಯಸ್ತೀವಿ, ಸುಖದ ಹಿಂದೆ ಹೋಗ್ತೀವಿ, ನೋವನ್ನು ರಿಜೆಕ್ಟ್ ಮಾಡ್ತೀವಿ. ಇದರಲ್ಲೇ ನೋವು ಬೇಡ ಅಂತ ಶುರು ಮಾಡಿದಾಗ ಡಬಲ್ ನೋವು ಆಗೋದು ನಮಗೇನೆ. ಅದರ ಹಿಂದೆ ಬಿದ್ದಾಗ ನಮಗೆ ಸಂತೋಷನೇ ಬೇಕು ಅಂತ ಹಿಂದೆ ಬಿದ್ದಾಗ ಹೆಚ್ಚು ನೋವಾಗುತ್ತೆ. ಆದರೆ ಎಲ್ಲ ನೋವು ನಾವು ಅಂದ್ಕೊಳ್ತೀವಿ ಇದು ಒಂದು ಸುಖದಲ್ಲಿ ಅಂತ್ಯವಾಗುತ್ತೆ. ಆಲ್ ಪೇನ್ ಎಂಡ್ಸ್ ಇನ್ ಪ್ಲೆಷರ್ ಅಂತ ಈ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ ಹೋಗಬೇಕು. ನಮಗೆ ಗೊತ್ತಿಲ್ಲ ಆ ಪೇನ್ ಎಂಡ್ ಪ್ಲೆಷರ್ ಆದಮೇಲೆ ಆ ಪ್ಲೆಷರ್ ಇನ್ನೂ ಒಂದಿಷ್ಟು ಪೇನ್ ತರುತ್ತೆ ಅಂತ. ಅದೇ ಸೈಕಲ್ಲು, ವಿಶಿಯಸ್ ಸೈಕಲ್ ಅಂತ ನಮ್ಮ ಮರ್ತೋಗುತ್ತೆ. ಆ ಪ್ಯಾಟ್ರನ್ ಹೋಗಬೇಕಾದ್ರೆ ನಾವು ಆಲ್ ಪ್ಲೆಷರ್ ಎಂಡ್ಸ್ ಇನ್ ಪೇನ್, ಆಲ್ ಪೇನ್ ಎಂಡ್ಸ್ ಇನ್ ಪ್ಲೆಷರ್ಗಿಂತ ಫೈಂಡ್ ಪ್ಲೆಷರ್ ಇನ್ ಪೇನ್ ಅಂತ. ನೋವು ಇದ್ದಾಗ ಅದರಲ್ಲೇ ಒಂದು ಪ್ಲೆಷರ್. ಇನ್ನೆವಿಟಬಲಿ ವಿ ಶುಡ್ ಆಕ್ಸೆಪ್ಟ್. ಪೇನ್ ಬಂದಾಗ ನಮ್ಮನ್ನ ಆಳ ಕರ್ಕೊಂಡು ಹೋಗುತ್ತೆ, ನಮ್ಮ ಅಹಂಕಾರ ಎಲ್ಲ ಸಾಯುತ್ತೆ. ನಮ್ಮ ಅಹಂಕಾರ ಕರಗಬೇಕಾದ್ರೆ ಟು ಗೋ ಡೀಪ್ ಇನ್ ಟು ದಿ ಪೇನ್. ಬಂತೆ ಕಷ್ಟ ಬಂದಾಗ ಕಷ್ಟದೊಳಗೆ ನಾವು ಹೋಗಬೇಕು. ಟು ಗೋ ಥ್ರೂ. ಕಲಿತಾ 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 ಅದರೊಳಗೆ ಹೋಗಬೇಕು. ತುಂಬ ಕಲಿಸುತ್ತೆ. ನಮ್ಮ ಅಹಂಕಾರ ಕರಗತ್ತೆ. ಎಲ್ಲ ಆಗೋದು ನಮ್ಮ ಕಷ್ಟ ಇದ್ದಾಗ, ದುಃಖ ಇದ್ದಾಗ, ಸಂಕಟ ಇದ್ದಾಗ, ಪೇನ್ ಇದ್ದಾಗ. ಅದಕ್ಕೆ ನಮ್ಮ ಅಹಂಕಾರ ಕರಗೋ ಟೈಮಲ್ಲಿ ಆಕ್ಸೆಪ್ಟೆನ್ಸು, ಇನ್ನೆವಿಟಬಿಲಿಟಿ ಆಫ್ ದಿ ಪೇನ್ ನಾವು ತಿಳ್ಕೊಳ್ತಾ ನಮ್ಮ ಅಹಂಕಾರ ಕರಗತ್ತಲ್ಲ, ಅಲ್ಲಿ ಒಂದು ಆನಂದ ಸಿಗುತ್ತೆ. ದಟ್ ಈಸ್ ಬ್ಲಿಸ್. ಇದು ಪರ್ಮನೆಂಟ್ ಬ್ಲಿಸ್. ಪರ್ಮನೆಂಟ್ ಬ್ಲಿಸ್ ಈಸ್ ದಿ ಕ್ಲೈಮ್ಯಾಕ್ಸ್ ಆಫ್ ಪ್ಲೆಷರ್, ಬಟ್ ಇಟ್ ವಿಲ್ ನಾಟ್ ಎಂಡ್ ಇನ್ ಪ್ಲೆಷರ್, ವಿಲ್ ನಾಟ್ ಎಂಡ್ ಇನ್ ದಟ್ ಬ್ಲಿಸ್. ಪೇನ್ ಎಂಡ್ಸ್ ಇನ್ ಬ್ಲಿಸ್. ಅದಕ್ಕೆ ಪೇನ್ ಆ್ಯಂಡ್ ಪ್ಲೆಷರ್ ಎರಡೂ ಇದ್ದಾಗ ಒಂದೇ ಸಮ ತೊಗೊಂಡ್ರೆ ಪ್ಲೆಷರ್ನಲ್ಲಿ ಸ್ವಲ್ಪ ದೂರ ಹೋಗ್ಬೋದು, ಪೇಯ್ನಲ್ಲಿ ಸ್ವಲ್ಪ ಆಳಕ್ಕೆ ಹೋಗ್ಬೋದು, ಎತ್ತರಕ್ಕೆ ಹೋಗ್ಬೋದು.